ಎಲ್ಲ ವಿಷಯಗಳನ್ನ ತಮ್ಮ ಮುಂದಿಟ್ಟಿದ್ದಾರೆ. ನಾನು ಕೂಡ ಏನು ಸಚಿವರಾದಂಥ ಬಿ ನಾಗೇಂದ್ರ ಅವರನ್ನು ಕುರಿತು ಎರಡು ಮಾತುಗಳನ್ನು ಹೇಳಕ್ಕೆ ಬಯಸ್ತೀನಿ. ಇಷ್ಟು ದಿವಸಗಳ ಕಾಲ ಕೂಡ ಹೋರಾಟ ಮಾಡಿದ್ರು ಕೂಡ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾ ಇಲ್ಲ. ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, BJPಯವರು ನಾನು ದಲಿತ ಅನ್ನೋದು ಒಂದೇ ಟಾರ್ಗೆಟ್ ಮಾಡ್ಯಾರ, ಅದಕ್ಕೆ ರಾಜೀನಾಮೆ ಕೇಳ್ತಾರ ಅಂತ ನಾಗೇಂದ್ರ ಅವ್ರು ಹೇಳ್ತಾರೆ. ನಾನು ನಾಗೇಂದ್ರ ಅವರಿಗೆ ಕೇಳಕ್ಕೆ ಬಯಸ್ತೀನಿ, ಈ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಬಂದಾಗಿನಿಂದ ಕೂಡ ದಲಿತರಿಗೆ ಅನ್ಯಾಯ ಮಾಡ್ತಾನೆ ಬಂದಿದೆ. ತಾವು ಕೂಡ ದಲಿತರ ಅಂತ ಹೇಳ್ತಿರಲ್ಲ, ನೀವು ಯಾಕೆ ಪ್ರಶ್ನೆ ಕೇಳಂಗಿಲ್ಲ ಅವ್ರಿಗೆ? ಯಾಕೆ ದಲಿತರ ಹಣ ಯಾಕೆ ನೀವು ಡೈವರ್ಟ್ ಮಾಡ್ತೀರಿ ಅಂತೇಳಿ ತಾವು ದಲಿತರಿಗೆ ಕೇಳ್ಬೋದಿತ್ತಲ್ಲ. ಅವರಿಗೆ ಸುಮಾರು 52,000 ಕೋಟಿ ರೂಪಾಯಿ ಪ್ರತಿ ವರ್ಷ, ಅಂದರೆ 23-24ರಾಗ 12,000 ಕೋಟಿ ರೂಪಾಯಿ, 24-25ರಾಗ 16,000 ಕೋಟಿ ರೂಪಾಯಿ, ಆಮೇಲೆ 25-26ರಾಗ 16,000 ಕೋಟಿ ರೂಪಾಯಿ, ಅಂದರೆ ಸುಮಾರು 52,000 ಕೋಟಿ ರೂಪಾಯಿಯನ್ನು ದಲಿತರಿಗೆ ಮೀಸಲಿಟ್ಟಂಥ ಹಣವನ್ನು ಈ ಗ್ಯಾರಂಟಿಗಳಿಗೆ ಕೊಟ್ಟರು. ಮಹದೇವಪ್ಪನವರು ಕೂಡ ಸದನದಲ್ಲೇ ಒಪ್ಕೊಂಡ್ರು, 25,000 ಕೋಟಿ ರೂಪಾಯಿ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತೇಳಿ. ಇದು ದಲಿತರಿಗೆ ಇಟ್ಟಂಥ ಹಣ. ತಾವು ದಲಿತ ಮಂತ್ರಿಗಳು ಇದನ್ನು ಬೇಡ, ಬೇರೆ ಕಡೆ ಹಾಕೋದು ಬೇಡ, ನಮ್ಮ ದಲಿತರಿಗೆ ಉಪಯೋಗ ಆಗಲಿ ಅಂತೇಳಿ ತಾವು ಹೇಳ್ಬೋದಿತ್ತಲ್ಲ. ಈಗ ತಮ್ಮ ಇದಕ್ಕೆ ನೀರು ಬರೋಣ, ನಾನೊಬ್ಬ ದಲಿತ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ BJPಯವರು ಅಂತ ನೀವು ಹೇಳ್ತೀರಿ. ಎಷ್ಟು ಸರಿ ಇದು? ನೀವು ದಲಿತರ ಹಣನೇ 187 ಕೋಟಿ ರೂಪಾಯಿ ಎತ್ತಿ ಹಾಕಿರಿ. ಅದು ಎಲ್ಲೆಲ್ಲಿಗೂ ಮುಟ್ಟ್ಯಾದೋ ಅದು ವಿಷಯ ಬೇಡ. ನಮ್ಮ ರಾಜ್ಯ ನಾಯಕರು ಎಲ್ಲ ಮಾಡ್ತಾ ಇದ್ದಾರೆ, ಪಾದಯಾತ್ರೆ ಕೂಡ ನಾವು ಮಾಡ್ತಾ ಇದ್ದೀವಿ. 187 ಕೋಟಿ ರೂಪಾಯಿ ಅಲ್ಲ, ಬರೀ 87 ಕೋಟಿ ರೂಪಾಯಿ ಅಂತೇಳಿ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಒಪ್ಕೊಂಡಾರತ್ತಂದ್ರೆ ಹಗರಣ ಆಗ್ಯಾದಂದಂಗೆ ಆಯ್ತಲ್ಲ. ನೀವು ಆ ಹಗರಣದಲ್ಲಿ ನಿಮ್ಗೆ ಅರೆಸ್ಟೂ ಮಾಡಿದ್ರು, ಜೈಲಿಗೂ ಹೋಗಿದ್ರಿ, ಜಾಮೀನು ಮೇಲೆ ಬಂದಿರಿ. ಈ ಸರ್ಕಾರ ಬಂದ ಕೂಡಲೇ ನಿಮಗೆ ಯಾಕೆ ತೊಗೋಬೇಕು ಅವರು? ನಮ್ಮ ಪ್ರಶ್ನೆ ಅದು. ಈಗೇನು ಹೇಳ್ತಾ ಇದ್ದೀರಿ ಅಂದರೆ, ನೀವು ನಾ ರಾಜೀನಾಮೆ ಕೊಡ್ತೀನಿ ಅನ್ನೋ ಉದ್ದೇಶ ಎಲ್ಲೋ ನಾನು ನೋಡಿದೆ ತಮ್ಮ ಮಾಧ್ಯಮದಲ್ಲಿ. ಇದು ಯಾಕೆ ಬತ್ತು ಅಂತಂದ್ರೆ, ಆ ಮಂತ್ರಿಗಳಿಗೆ ನಾಚಿಕೆ ಬರ್ಲಾಕತ್ತದ. ಯಾರಿಗೆ? ಬಿ ನಾಗೇಂದ್ರ ಅವ್ರಿಗೆ ನಾಚಿಕೆ ಬರ್ಲತ್ತದ. ಈ ಕಾಂಗ್ರೆಸ್ ಪಾರ್ಟಿಗೆ ಆಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆನೇ ಇಲ್ಲ. ಇಟ್ಟು ಹೋರಾಟ ನಡೆದ್ರು, ಇಟ್ಟು ಜನ ಎಲ್ಲರೂ ಉಗಿತಾ ಇದ್ರು, ಅವರು ಒಬ್ರದ್ದು ರಾಜೀನಾಮೆ ತೊಗೊಳಕ್ಕೆ ಆಗ್ತಾ ಇಲ್ಲ ನಿಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ. ಇದು ಎಷ್ಟು ನಾಚಿಕೆಗೇಡಿನ ಸಂಗತಿ ಅಂತೇಳಿ ನಾನು ಕೇಳೋಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಇಷ್ಟು ಒಬ್ಬನ ಸಲುವಾಗಿ ಇಡೀ ಸದನವೇ ನೀವು ಇದು ಆಗಂಗೆ ಮಾಡಿದಿರಿ. ಆಮೇಲೆ ಇನ್ನೂ ಅಧಿವೇಶನ ಮುಂದೆ ಇನ್ನೂ ಅವಕಾಶ ಇತ್ತು, ಅದನ್ನು ಮೊಟಕುಗೊಳಿಸಿದ್ರಿ. ಅಂದ್ರೆ ಒಬ್ಬರು ಸಂಬಂಧ ನೀವು ಇಷ್ಟು ಮಾಡ್ತೀರಿ ಅಂತಂದ್ರೆ ಕಾಂಗ್ರೆಸ್ನವರು ಜನರಿಗೆ ಏನು ಹೇಳಕ್ಕೆ ಬಯಸ್ತೀರಿ ನೀವು? ಬರಗಾಲ ಬಿದ್ದದ, ಜನರ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲದ. ಅದನ್ನ ಬಿಟ್ಟು ಒಬ್ಬ ನಾಗೇಂದ್ರನ ಹಿಡ್ಕೊಂಡು ಕೂತು, ಒಬ್ಬ ನಾಗೇಂದ್ರ ಅವ್ರಿಗೆ ರಾಜೀನಾಮೆ ಕೊಡಿಸಿ ರಾಜ್ಯದ ಜನತೆಗೆ ಒಂದು ಒಳ್ಳೆಯದು ಬರಗಾಲದ ಬಗ್ಗೆ ತಾವು ಯೋಚನೆ ಮಾಡೋದು ಬಿಟ್ಟು ಅವನು ಹಿಡ್ಕೊಂಡು ಕೂತಿರಿ ಅಂತಂದ್ರೆ ಇದು ನಾಚಿಕೆಗೇಡಿನ ಸಂಗತಿ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ ನಾಗೇಂದ್ರ ಅವರಿಗೆ. ಇದು 187 ಕೋಟಿ ರೂಪಾಯಿ ನುಂಗಿದ್ದು ಯಾರು ಗೌಡ್ರದ ನುಂಗಿಲ್ಲ, ನೀವು ಯಾರು ರಾಯರದ ನುಂಗಿಲ್ಲ, ಅಲ್ಪಸಂಖ್ಯಾತರ ನುಂಗಿದ್ದು ನೀವು ದಲಿತರದೇ 187 ಕೋಟಿ ರೂಪಾಯಿ. ಮತ್ತು ನೀವೇನು ಹೇಳ್ತೀರಿ? BJPಯವ್ರನ್ನ ದಲಿತ ಅನ್ನೋ ಉದ್ದೇಶ ಒಂದು ಇದಕ್ಕೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ತೀರಿ. ಎಷ್ಟು ಸರಿ ಅನಿಸ್ತದೆ ಅಂತೇಳಿ ನಾನು ಕೇಳೋಕ್ಕೆ ಬಯಸಿ, ಇವತ್ತು ರಾಜೀನಾಮೆ ಕೊಡುವ ತನಕನೂ ನಾವು ಭಾರತೀಯ ಜನತಾ ಪಾರ್ಟಿಯವರು ಹೋರಾಟ ನಿಲ್ಲಿಸಂಗಿಲ್ಲ ಅಂತೇಳಿ ನಾನು ಹೇಳೋಕ್ಕೆ ಬಯಸ್ತೀನಿ.